ನೋಡಿ ಇಲ್ಲಿ ಸಾಹೇಬ್ರು ಇದು ಹಾಕಿದ್ದಾರೆ ಊಟದಲ್ಲಿ. ಇವರು ಹೋಟ್ಲ್ ನೋಡಿ, ಈ ಥರ ಮಕ್ಕಳೆಲ್ಲ ಕರ್ಕೊಂಬರ್ತೀವಿ. ಇವರು ಊಟದಲ್ಲಿ ಈ ಥರ ಕಾಕ್ರೋಚ್ ಹಾಕಿದ್ದಾರೆ ನೋಡಿ. ಇವರು ಹೋಟ್ಲು ಊಟದಲ್ಲಿ ಕಾಕ್ರೋಚ್ ಹಾಕಿ ಕೊಟ್ಟರೆ ಏನು ಮಾಡೋದು? ಮಕ್ಕಳು ಮರಿ ಎಲ್ಲ ಬರ್ತೀವಿ ನಾವು. ಏನು ಸಾಹೇಬ್ರೆ ಇದು ದೊಡ್ಡ ವಿಷಯ ಇದೆ ಆ್ಯಕ್ಚುಲಿ. ಫುಡ್ ಇನ್ಸ್ಪೆಕ್ಟ್ರು ಗೊತ್ತಿರೋರೆ ಕ್ಷಮೆ ಕೇಳೋಣ. ಈಗ ನೀವು ಬೇರೆಯವ್ರಿಗೆ ಅದು ಇದೇ ಕೊಟ್ಟರೆ ಹೆಂಗೆ ಹೇಳಿ? ಎಷ್ಟು ಒಳ್ಳೆ ಹೋಟ್ಲ್ ಇದು. ನೀವು ಫುಡ್ ಪಾಯ್ಸನ್ ಹಾಕಿ ನಾನು ಏನೋ ಒಂದು ನಿಮ್ಮ ಹೆಸರು ಏನು ಸಾಹೇಬ್ರೆ? ಮಹೇಂದ್ರ ಸರ್. ನೀವು ಹೇಳಿ ಇದು ಕರೆಕ್ಟಾ ನೀವು ಮಾಡಿರೋದು? ಊಟ ಸರ್ ಇದು, ಬೇರೆ ಏನಾದರೂ ಪರವಾಗಿಲ್ಲ, ನಾನು ಕ್ಷಮಿಸ್ಬಿಡ್ತೀನಿ, ಏನಿಲ್ಲ. ಬಟ್ ಇದು ಕಾಕ್ರೋಜು ನಾಳೆ ಏನೋ ಜಿಲ್ಲೆ ಬಿದ್ದರೆ ಅಷ್ಟು ಹಂಗೆ ಕ್ಷಮೆ ಕೇಳ್ತೀರಾ? ಸಾರಿ, ಬೇರೆ ಬೇಡ ನನಗೆ ಇದೊಂದು ನೋಡಿದ ತಕ್ಷಣ ಬೇರೆ. ಸಾರಿ, ಇದು ನಾನು ಆ್ಯಕ್ಚುಲಿ ಇದನ್ನು ನಾನು ಸೀರಿಯಸ್ ಆಗಿ ತೊಗೊಂಡ್ರೆ ನಿಮ್ಮ ಮೇಲೆ ಎಷ್ಟು ಫೈನ್ ಬಿಡುತ್ತೆ ಅಂತ ಗೊತ್ತಾ ನಿಮಗೆ? ಲಕ್ಷ ಗಟ್ಟಲೆ ನಾನು ನಿಮ್ಮನ್ನ ತೊಗೊಬೋದು ಈಗ, ಗೊತ್ತಣ್ಣ. ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಮ್ಮವ್ರು ಅಂದೇಳಿ ನನಗೆ ಪ್ರಾಬ್ಲಮ್ ಮಾಡಬೇಕಂತ ಏನು ಉದ್ದೇಶ ಇಲ್ಲ. ಬಟ್ ಊಟದ ವಿಷಯ ಇದು ಕರೆಕ್ಟಾ ಇಲ್ಲ? ಊಟದ ವಿಷಯ ತಪ್ಪಾಗಿದೆ. ಏನೋ ಒಂದು ಫುಡ್ ಪಾಯ್ಸನ್ ಆಗಿ ಮಗು ಕರ್ಕೊಂಡ್ಬಂದಿದ್ದೀವಿ ನೋಡಿ. ಇಲ್ಲ, ಮಗುಗೆ ಏನೋ ಆಯಿತು, ನೀವು ಲೈಫ್ ಏನೋ ಪ್ರಾಬ್ಲಮ್ ಆಯಿತು, ಏನು ಮಾಡ್ತೀರಾ ಅವಾಗ? ನಿಮ್ಮ ಸಾರಿ ಬಿಡಿ ಸರ್. ಈಗ ಏನು ಮಾಡಿ ಈಗ ನಾನು ಏನು ಮಾಡಲಿ? ನಾನೇನು ಫರ್ದರ್ ತೊಗೊಂಡೋಗ್ಲ ಬೇಡವಾ? ಕಾಕ್ರೋಚು ಲೈವ್ ಆಗಿ ನಿಮ್ಗೆ ಹೆಂಗೆ ಗೊತ್ತು? ನಾನು ರೆಗ್ಯುಲರ್ ಬರ್ತೀನಿ, ಮತ್ತೆ ನೀವು ಹಿಂಗೆ ಮಾಡಿದ್ರೆ ಸರಿ. ಸಾರಿ, ನಾನು ಇನ್ನೂ ಡಿಸೈಡ್ ಮಾಡಿಲ್ಲ.